ಸರ್ ನೀವು ಎಸ್ ಪಿ ಮತ್ತು ಕಮಿಷನರ್ ಆಗಿದ್ದಾಗ ಯಾರಾದರೂ ರಾಜಕಾರಣಿಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅಥವಾ ನಿಮ್ಮ ಮೇಲೆ ಒತ್ತಡ ಹಾಕಕ್ಕೆ ಏನೋ ಕರೆ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನೀವು ಅದನ್ನು ಫೇಸ್ ಮಾಡಿರ್ತೀರ ಸರ್? ಇಲ್ಲ ನೋಡಿ, ನಮ್ಮ ದೇವರ ದಯೆಯಿಂದ ನಮಗೆ ಕರೆಗಳು ಬಹಳ ಕಮ್ಮಿ ಬರುತ್ತೆ. ಹೆಸರಂದ್ರೆ ಅಲ್ಲ, ನಾನು ದಯದ ಒಂದು ದಯೆ ಅದು. ನಮ್ಮ ಫೋನ್, ನಮ್ಮ ಮನೆಯಲ್ಲಿ ಲಿಸ್ಟ್ ಇದು ನಂಬರ್ ಕಾಲ್ ಬರೋದು ನಮಗೆ. ನಾನು ಭಾಳ ಇದ್ರೆ ಬೇರೆನವ್ರಿಗೆ ಹೇಳ್ತೀನಿ, ನಿಮ್ಗೆ ಮೆಸೇಜ್ ಮಾಡ್ರಿ, ನಮಗೆ ಕಾಲ್ ಅಷ್ಟು ಸಮರ್ಪಕವಾಗಿ ಅನಿಸೋದಿಲ್ಲ. ಸೊ ಅದು ನಾನು ಅವ್ರಿಗೆ ಹೇಳಿದ್ದೇನೆ. ಸೊ ಒತ್ತಡ ಏನಿದೆ, ಮತ್ತು ನಮ್ಮ ಪ್ರಕಾರ ಒತ್ತಡ ನಾವು ಹೇಗೆ ತಗೊಳ್ತೀವಿ ಅದು ಕೂಡ ಇದೆ. ಹೌದು ಸರ್. ನಾವು ಕನ್ವಿನ್ಸ್ ಮಾಡಿದ್ದಾರೆ ಅವ್ರಿಗೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅದು ನಾವು ಹೇಳ್ಬೋದು. ನಮ್ಮ ಇದನ್ನಲ್ಲಿ ನಾನು ಯಾವಾಗ ಬೈಲೊಂಗಲ್ ಜಾಯ್ನ್ ಆಗಿದೆ ಆ ಟೈಮ್, ಮತ್ತು ಆನಂತರ ನಾನು ಕಲಬುರ್ಗಿ, ಚಿತ್ರದುರ್ಗ ಇದೆಲ್ಲ ಕೆಲಸ ಮಾಡಿದ್ದೆ. ಒಳ್ಳೆ ನಮಗೆ ನಮ್ಮ ರಾಜಕಾರಣಿಗಳು ಸಿಕ್ಕಿದ್ರು. ಅವರು ಏನು ನಮಗೆ ಬಹಳ ಸಹಕಾರ ಕೊಟ್ಟಿದ್ದರು, ಬಹಳ ನಮಗೆ ಪ್ರೋತ್ಸಾಹನೆ ಕೊಟ್ಟಿದ್ದರು. ಅವರು ಒಳ್ಳೆ ಕೆಲಸ ಮಾಡೋಕ್ಕೆ ಅವರು ಉತ್ತೇಜನವನ್ನು ಕೊಟ್ಟಿದ್ದರು. ನಾನು ಅವ್ರಿಗೆ ಇವತ್ತು ಕೂಡ ನಾನು ಜ್ಞಾಪಿಸ್ಕಿ, ನಾವು ಜನ ಹೇಳ್ತಾರೆ ಎಲ್ಲ ರಾಜಕಾರಣಿ ಕೆಟ್ಟವರು. ಇಲ್ಲ, ಆರ್ತಿ ಇಲ್ಲ, ನಾನು ಒಪ್ಪಲ್ಲ. ಅದು ನಾನೇ ನೋಡಿದ್ದೇನೆ ನಮ್ಮ ಸರ್ವಿಸ್ನಲ್ಲಿ ಬಹಳಷ್ಟು ಜನ ಬಹಳಷ್ಟು ಒಳ್ಳೆ ಇದು ಇದ್ದರು. ಅವರು ನಮ್ಮ ಕೆಲಸ ಬಗ್ಗೆ ಮತ್ತು ಯಾವುದಕ್ಕೆ ಕೈ ಅವರು ಹಾಕಲಿಕ್ಕೆ ಅವರು ಹೋಗಿಲ್ಲ. ಸೊ ಮತ್ತು ಕೆಲವು ವಿಷಯಗಳು ಇದು ಆಯಿತು. ಸೊ ನಾವು ಕನ್ವಿನ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು, ಅವ್ರಿಗೆ ಕನ್ವಿನ್ಸ್ ಮಾಡೋದು ನಾವು ಮಾಡಿದ್ದೀವಿ. ಸೊ 1-2 ಕಡೆ ಏನಿದೆ ಸ್ವಲ್ಪ ಭಿನ್ನಾಭಿಪ್ರಾಯ, ಮತ್ತು ಅದು ಆಗತ್ತೆ. ಅದು ಬಹಳ ಸಹಜ. ಆಗಿ ನೀವು 100ನಲ್ಲಿ 100 ಎಲ್ಲ ಏನಿದೆ ಅದು ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಈ 2-3 ಕಡೆ ಅದು ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದು ಬಹಳ ನಿಮ್ಮ ಇದು ಪಾರ್ಟ್ ಆಫ್ ಲೈಫ್, ಪಾರ್ಟ್ ಆಫ್ ಸರ್ವಿಸ್ ಇದೆ. ಸೊ ಅದಕ್ಕಾಗಿ ನಾವು ಅದು ಎಲ್ಲ ಬಹಳ ಅದ್ರ ಬಗ್ಗೆ ತಲೆ ಕೆಡಿಸಬಾರ್ದು.